ಇವರ ಕಚ್ಚಾಟ, ತಿಕ್ಕಾಟ, ಕೀಟ್ಲೆ ಇದೆಲ್ಲ ಎಂಡಾಗದೇ ಇರೋ ಕಾರಣ ಮೊದಲು ಇವತ್ತು ನಮ್ಮೆಲ್ಲರಿಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ಅಥವಾ ಏನೋ ಒಟ್ಟಲ್ಲಿ ಅದನ್ನು ಉಣಬಡಿಸಿದ ಒಬ್ಬ ಒಳ್ಳೆ ನಟನ ಕತೆ ನೋಡಿ ನಂತರ ಇವರ ಕೆಟ್ಟ ದುಷ್ಟ ಕಂತ್ರಿ ಕಚಡ ರಾಜಕಾರಣಕ್ಕೆ ಆಮೇಲೆ ಹೋಗೋಣ. ಬಾಲಿವುಡ್ನ ಹಿರಿಯ ನಟ ಹಿ ಮ್ಯಾನ್ ಖ್ಯಾತಿಯ ಧರ್ಮೇಂದ್ರ 89 ವರ್ಷ. ಇನ್ನೊಂದು 10 ದಿನನೋ 15 ದಿನನೋ ಇತ್ತು ಅನ್ಸುತ್ತೆ 90 ವರ್ಷಕ್ಕೆ. ಐ ಥಿಂಕ್ ಸಮ್ವೇರ್ ಇನ್ ಡಿಸೆಂಬರ್ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. 6 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಧರ್ಮೇಂದ್ರ ಇದ್ದರು. ಈ ತಿಂಗಳ ಆರಂಭದಲ್ಲೇ ಅವರ ಆರೋಗ್ಯ ಕೆಟ್ಟಿತ್ತು. ಬಹು ಸಹಜವಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದರು. ಆ ಸಂದರ್ಭದಲ್ಲೇ ಕೆಲವು ಖಾಸಗಿ ವಾಹಿನಿಗಳು ಅವತ್ತಿನ ದಿನ ಇಲ್ಲ ಹೋಗೇ ಬಿಟ್ಟರು ಅನ್ನೋ ಥರ ಮಾಡಿಬಿಟ್ಟಿದ್ರು. ಬಟ್ ಆಮೇಲೆ ಅವ್ರ ಫ್ಯಾಮಿಲಿನವರು ಏನೂ ಆಗಿಲ್ಲ, ಸ್ವಲ್ಪ ಸುಮ್ಮನೆ ಇರ್ರಪ್ಪ ಎಲ್ಲ ಅಂತ ಹೇಳಿ ಬೈದ ಮೇಲೆ ಸುಮ್ಮನಾದರು. ಬಟ್ ಆಮೇಲೆ ಅವರನ್ನು ಇಮಿಡಿಯೇಟ್ಲಿ ಮನೆಗೆ ಕರ್ಕೊಂಡು ಹೊರಟೋಗಿದ್ದರು. ಅಂದರೆ ಅರ್ಥ ಬಹುಶಃ ಡಾಕ್ಟ್ರುಗಳು ಮನೆಯಲ್ಲೇ ಚಿಕಿತ್ಸೆ ಕೊಡ್ತಿದ್ರು. ಡಾಕ್ಟ್ರುಗಳು ಬಹುಶಃ ಅವ್ರಿಗಿನ್ನು ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಕೊಡೋವಂಥದ್ದೇನೂ ಇಲ್ಲ, ಮನೆಗೆ ಕರ್ಕೊಂಡು ಹೋಗ್ಬಿಡಿ, ಮನೆಯಲ್ಲಿ ಇದ್ದಷ್ಟು ದಿನ ಚೆನ್ನಾಗಿರಲಿ, ಚಿಕಿತ್ಸೆ ಕೊಟ್ಕೊಂಡಿರೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ರ ಅಂತ ಡೌಟು. ಈಗ ಇಷ್ಟು ಹತ್ತಿರದಲ್ಲಾಗಿರೋದು ನೋಡಿದ್ದಾರೆ. ಆದರೆ ಯಾವುದೇ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಇವತ್ತು ಕೊನೆ ಉಸಿರು ಎಳೆದಿದ್ದಾರೆ. ಧರ್ಮೇಂದ್ರ ಅವರ 2ನೇ ಪತ್ನಿ ಹೇಮಾ ಮಾಲಿನಿ ಮತ್ತು ಮಕ್ಕಳಾದ ಸನಿ ಡಿಯೋಲ್, ಬಾಬಿ ಡಿಯೋಲ್ ಅವರಿಬ್ಬರು ಮೊದಲನೇ ಪತ್ನಿಯ ಮಕ್ಕಳು. ಇನ್ನು ಈಶಾ ಮತ್ತು 6 ಮಕ್ಕಳು. ಅವರು ಈಶಾ ಡಿಯೋಲ್ ಹೇಮಮಾಲಿನಿ ಧರ್ಮೇಂದ್ರಗಾಗಿರೋ ಮಗಳದು. ಅವರೆಲ್ಲರನ್ನು ಇವರು ಅಗಲಿದ್ದಾರೆ. ಈ ಸುದ್ದಿ ಕೇಳಿ ಬರುತ್ತಿದ್ದಂತೆಯೇ ಚಿತ್ರರಂಗದ ಅನೇಕ ಗಣ್ಯರು ಅವರ ನಿವಾಸಕ್ಕೆ ಧಾವಿಸಿ ಅಂತಿಮ ದರ್ಶನ ಪಡೆದರು. ಕೆಲವರು ನೇರವಾಗಿ ವಿಲೇಪಾರ್ಲೆನಲ್ಲಿರುವಂಥ ಸ್ಮಶಾನಕ್ಕೆ ಹೋದರು. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಹಾಗೆ ನೋಡಿದ್ರೆ ಕುಟುಂಬ ಬೆಳಿಗ್ಗೆ ಸಾವಾಗಿದ್ದನ್ನು ಪ್ರಕಟಣೆ ಮಾಡಲೇ ಇಲ್ಲ, ಅಥವಾ ಹೊರಗಡೆ ಬಂದು ಒಂದು ಹೇಳಿಕೆ ಕೊಡಲೇ ಇಲ್ಲ, ಅಥವಾ ಈ ರೀತಿ ಅರೇಂಜ್ಮೆಂಟ್ಸ್ ಇದೆ ಹೀಗಾಗತ್ತೆ ಯಾವ ಸುಳಿವೂ ಇರಲಿಲ್ಲ, ಏನೂ ಇಲ್ಲ. ತಮಗೆ ಕುಟುಂಬಸ್ಥರಿಗೆ ಬೇಕಾದವರಿಗೆ ಒಂದಷ್ಟು ಜನಕ್ಕೆ ದೂರವಾಣಿ ಮಾಡಿದ್ದಾರೆ. ಅವರವ್ರು ಬಂದರು, ಅವರವರೇ ಚಿತಾಗಾರಕ್ಕೆ ಹೋದರು, ಅಲ್ಲಿ ಮುಗಿಸ್ಕೊಂಡ್ರು ಕಾರ್ಯನ. ಅದು ಯಾಕೆ ಹಾಗೆ ಮಾಡಿದ್ದಾರೆ, ಅದು ಅವ್ರ ಬೈಕೇ ಆಗಿತ್ತೋ ಧರ್ಮೇಂದ್ರ, ಅದು ಹೆಚ್ಚು ಜನ ಸೇರೋದು ಅಥವಾ ಬೇಡ ಅಷ್ಟೆಲ್ಲ ಸೇರ್ಕೊಂಡು ದಾಮ್ ದುಮ್ ಮಾಡಿ ಗೋಜಲೆ ಬುಸ್ಕೊಳ್ಳೋದು ಬೇಕಿಲ್ಲ ಅಂತ ಕುಟುಂಬದವ್ರು ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ. ಸಾಮಾನ್ಯವಾಗಿ ಈ ಥರದ್ದಾದಾಗ ಒಂದಿನ ಇವತ್ತು ರಾತ್ರಿ ಮನೆಯಲ್ಲೇ ಇಟ್ಟು ಪಾರ್ಥಿವ ಶರೀರ ದರ್ಶನಕ್ಕೆ ಇವತ್ತು ರಾತ್ರಿ ಜಾಗ ಕೊಟ್ಟು ನಾಳೆ ಬೆಳಗ್ಗೆ ಒಂದು ಸಣ್ಣದಾಗ ಒಂದು 4 ಕಿಲೋಮೀಟ್ರೋ 3 ಕಿಲೋಮೀಟ್ರೋ ಒಂದು ಮೆರವಣಿಗೆ ಥರ ಏನೋ ತೊಗೊಂಡು ಹೋಗಿ ಮಾಡಿ ಎಲ್ಲ ಮಾಡಬೇಕಾಗಿತ್ತು. ಈ ವ್ಯಕ್ತಿಗೆ ಅವರ ಖ್ಯಾತಿಗೆ ಮತ್ತು ಅವರು ಸಲ್ಲಿಸಿದ್ದ ಸೇವೆ ಅಥವಾ ಅವರು ಮಾಡಿದ ಸಾಧನೆಗೆ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಮಧ್ಯಾಹ್ನದಷ್ಟೊತ್ತಿಗೆ ಆಯಿತು, ಬೆಳಗ್ಗೆ ಕಳೆದ ಮಧ್ಯಾಹ್ನ ಆಗೋಷ್ಟೊಳಗಿದು ಆಯಿತು, ಸಂಜೆ ಒಳಗಡೆ ಮುಗಿಸೇ ಬಿಟ್ರು ಎಲ್ಲ. ಗೊತ್ತಿಲ್ಲ, ಅದು ಅವ್ರ ಫ್ಯಾಮಿಲಿ ಡಿಸಿಷನ್ ಅದು. ಧರ್ಮೇಂದ್ರ ಅಗಲಿಕೆಗೆ ರಾಷ್ಟ್ರಪತಿಗಳು, ಪ್ರಧಾನಿ ಎಲ್ಲರೂ ಸಂತಾಪ ವ್ಯಕ್ತಪಡಿಸಿದ್ದಾರೆ. 1935ರಲ್ಲಿ ಪಂಜಾಬ್ನಲ್ಲಿ ಹುಟ್ಟಿದಂಥ ಧರ್ಮೇಂದ್ರ ಒಂದು ಆರ್ಡಿನರಿ ಸಣ್ಣ ಕುಟುಂಬದಿಂದನೇ ಹುಟ್ಟಿರೋದು. ಮಿಡ್ಲ್ ಕ್ಲಾಸ್ ಕುಟುಂಬ, ಆರ್ಡಿನರಿ ಕುಟುಂಬ. ಹಾಗೆ ನೋಡಿದ್ರೆ ಅವ್ರಿಗೆ ಬಾಂಬೆನಲ್ಲಿ ದೊಡ್ಡ ಗಾಡ್ ಫಾದರ್ ಆಗಲಿ ಗಾಡ್ ಮದರ್ ಆಗಲಿ ಯಾರೂ ಏನೂ ಇರಲಿಲ್ಲ. ಇಂಡಸ್ಟ್ರಿಗೆ ಬರಬೇಕಂದ್ರೆ ಅದೇನೂ ಇರಲಿಲ್ಲ. ಬಂದಿದ್ದು ಕ್ಲಿಕ್ ಆಯಿತು, ಅಚಾನಕ್ಕಾಗಿ ಮುಂದುವರ್ಸ್ಕೊಂಡು ಹೋದರು, ಎಲ್ಲನೂ ಚೆನ್ನಾಗಾಯಿತು ಅವ್ರಿಗೆ. 60ರಲ್ಲಿ ದಿಲ್ ಬಿ ತೇರಾ ಹಮ್ ಬಿ ತೇರಾ ಸಿನಿಮಾ ಮೂಲಕ ಅವರು ಒಳಕ್ಕೆ ಬಂದಿದ್ದು. ಆಮೇಲೆ ಅವರು ಮಾಡಿದ್ದಂಥ ಚಿತ್ರಗಳು ಭಾಳ ಅಮೋಘವಾದಂಥ ಕೆಲವು ಚಿತ್ರಗಳು. ನಮಗೆಲ್ಲ ಆಗಿನ ಕಾಲದಲ್ಲಿ ಅಲ್ಲ, ನಾವೆಲ್ಲ ಹುಟ್ಟಿದ್ದಿದ್ದೆ 60s ನಂತರ, ಬಟ್ ಸ್ಟಿಲ್ 80sಲ್ಲೂ ಆರ್ 90sಗೂ ನಮಗೆಲ್ಲ ಕನ್ನಡ ಚಿತ್ರಗಳನ್ನು ನೋಡಿ ನಮ್ಮೂರುಗಳಲ್ಲಿ ಬೆಳೆದಿದ್ದು ಅಭ್ಯಾಸಗಳು. ನಮಗೆ ಹಿಂದಿ ಚಿತ್ರಗಳ ಅಭ್ಯಾಸ ಅಷ್ಟಿಲ್ಲ. ಇವ್ರು ಆ್ಯಕ್ಟ್ ಮಾಡಿದ್ರಲ್ಲಿ ಯಾವುದೋ 1-2 ಹಿಂದಿ ಮೂವಿ ನಾವು ನೋಡಿದ್ದೀವಿ ಅನ್ನೋದು ಬಿಟ್ಬಿಟ್ರೆ ಹಾಡುಗಳು ಕೇಳಿಸ್ಕೊಂಡಿರ್ಬೋದು, ಹಾಡುಗಳು ರೇಡಿಯೋಲ್ಲಿ ಬರ್ತಿರ್ತಿತ್ತು. ಹಾಗಾಗಿ ಅದು ವಿವಿಧ ಭಾರತಿದು ಅವಾಗೆಲ್ಲ ಬರ್ತಾ ಇತ್ತು, ಅದು ಮತ್ತು ರೇಡಿಯೋ ಸಿಲೋನ್ ಅದೆಲ್ಲಿಂದನೋ ಒಂದು ಬರ್ತಿತ್ತು ಅದು. ಹಾಗಾಗಿ ಕೆಲವು ಹಿಂದಿ ಹಾಡುಗಳೆಲ್ಲ ಬರ್ತಿತ್ತು. ಅದು ಬಿಟ್ಟರೆ ನಮಗೆ ಅಂದರೆ ಕನ್ನಡದಲ್ಲಿ ಬೆಳೆದಿದ್ದವ್ರುಗಳಿಗೆ ಅದು ಆ ನಂಟು ಕಡಿಮೆ. ಚಿತ್ರ ಅದರಲ್ಲೊಂದು 2-3 ಚಿತ್ರ ಅಂತೂ ಸೂಪರ್ ಹಿಟ್ಟು, ನಾವು ಎಲ್ಲ ನೋಡಬೇಕಾಗಿತ್ತು, ನೋಡಿದ್ವಿ. ಆ ಪೈಕಿ ಫೂಲ್ ಔರ್ ಪತ್ತರ್, ಶೋಲೆ
ಈ ಶೋಲೆ ಚಿತ್ರ ಬಹುಶಃ ಈಗ ನಿಮಗೆ ಕಾಂತಾರ, ಬಾಹುಬಲಿ ಈ ಥರದ್ದೆಲ್ಲ ಚಿತ್ರಗಳು ಈಗ ಬೇರೆ ಬೇರೆ ಭಾಷೆಗಳಿಗೂ ಬಂದಿದೆ. ಎಲ್ಲ 5 ಭಾಷೆಯಲ್ಲಿ ಮಾಡು, 4 ಭಾಷೆಯಲ್ಲಿ ಮಾಡು, Pan India. 19 ಭಾಷೆಯಲ್ಲಿ ಮಾಡು ಅಂತ ಮಾಡ್ತಾರೆ. ಬಟ್ ಆ ಮಾಡದೇ ಇರೋ ಭಾಷೆನಲ್ಲೂ ಆ ಚಿತ್ರಗಳು ಓಡ್ತಾ ಇರುತ್ತವೆ ಕೆಲವೆಲ್ಲ. ಅಂದರೆ ಕೆಲವು ಚಿತ್ರಗಳಿಗೆ ಭಾಷೆಯನ್ನು ಮೀರಿ ಜನಮನ್ನಣೆ ಪಡೆಯುವ ಶಕ್ತಿ ಇರುತ್ತೆ ಆ ಚಿತ್ರಗಳಿಗೆ. ಓಕೆ. ಭಾಳ ಚಿತ್ರಗಳಿಗೆ ಇರುತ್ತವೆ ಆ ಥರ. ಅದು ಯಾವುದೇ ಭಾಷೆ ಇರ್ಬೋದು. ಇಟ್ ಮೇ ಬಿ ಈವನ್ ಬಂಗಾಲಿ ಇರ್ಬೋದು. ಸತ್ಯಜಿತ್ ರೇ ಅವರ ಭಾಳ, ಮೃಣಾಲ್ ಚಟರ್ಜಿ ಇವ್ರದ್ದು ಭಾಳ ಚಿತ್ರಗಳು, ಹಿಂದಿಯ ಭಾಳ ಚಿತ್ರಗಳು, ಈ ಥರದ್ದು ಈಗ ಇಂಗ್ಲೀಷಲ್ಲಿ ಬಂದಿರೋ ಕೆಲವು ಚಿತ್ರಗಳು. ರೈಟ್. ಈಗ ನಿಮಗೆ ಜುರಾಸಿಕ್ ಪಾರ್ಕ್ ಅಂತ ಚಿತ್ರಕ್ಕೆ ಭಾಷೆ ಇಲ್ಲ, ಹೌದು, ನಿಮಗೆ ಪ್ರತಿಯೊಬ್ಬರು ನೋಡ್ತಾರೆ. ಭಾಷೆ ಇಲ್ಲ ಅದಕ್ಕೆಲ್ಲ. ಹಾಗಾಗಿ ಕೆಲವು ಚಿತ್ರಗಳಿಗೆ ಭಾಷೆ, ಸಂಸ್ಕೃತಿ, ದೇಶ, ಗಡಿ ಎಲ್ಲವನ್ನು ದಾಟೋ ಶಕ್ತಿ ಇರುತ್ತೆ ಅವಕ್ಕೆ. ಬಹುಶಃ ಶೋಲೆಗೆ ಆ ಶಕ್ತಿ ಇತ್ತು ಅನಿಸುತ್ತೆ. ಶಕ್ತಿ ಇತ್ತು. ಎರಡನೇದು, ಶೋಲೆ ಬಹು ಸಹಜವಾಗಿ ನಮ್ಮೂರಲ್ಲೇ ಅದು ಶೂಟ್ ಆಗಿದ್ದರಿಂದ ಹೆಚ್ಚಿನ ಅಭಿಮಾನ, ಒಂದು ಕುತೂಹಲ ಕೂಡ ಇಲ್ಲ ಅಂತಲ್ಲ. ಎನಿಯೋ, ಶೋಲೆ, 21, ಸೀತಾ और ಗೀತಾ, ಜುಗ್ನು, ಧರ್ಮವೀರ್, ಡ್ರೀಮ್ ಗರ್ಲ್, ರಾಜಾ ರಾಣಿ, ಈ ಥರ ಒಂದು 300-325 ಚಿತ್ರಗಳಲ್ಲಿ ಅವರು ನಟಿಸಿದ್ರು. 2012ರಲ್ಲಿ ಅವರಿಗೆ ಪದ್ಮಭೂಷಣವನ್ನು ಕೂಡ ಕೇಂದ್ರ ದಯಪಾಲಿಸಿತು. ಸರ್, ಕಡೆ ಪಕ್ಷ ಅವರ ಮುಖವನ್ನು ಕೂಡ ಒಂದು ಅಟ್ಲೀಸ್ಟ್ ಯಾವುದೋ ಒಂದು ರೂಪದಲ್ಲಾದರೂ ತೋರಿಸಲಿಲ್ಲ ಅನ್ನೋದಕ್ವರೆಗೂ ಅಭಿಮಾನಿಗಳಲ್ಲಿದೆ ಸರ್. ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಇದು ಭಾಳ ವಿಚಿತ್ರವಾಗಿದೆ. ಒಂದು ಎಂಟೈರ್ಲಿ ಈ ಡಿಸಿಷನ್ಸು ಅವರ ಕುಟುಂಬಕ್ಕೆ ಸೇರಿತ್ತು ಒಂದು ಕಡೆ. ಆದರೆ ಧರ್ಮೇಂದ್ರ ಕೇವಲ ಕುಟುಂಬದ ಆಸ್ತಿ ಅಂತ ಅವರ ಕುಟುಂಬ ತೀರ್ಮಾನ ಮಾಡಿದ್ದು ತಪ್ಪು. ಅದು ಸಮಾಜದ ಆಸ್ತಿಯೂ ಹೌದೇ. ಧರ್ಮೇಂದ್ರ ಆಗಿದ್ದಿದ್ದು ಸಮಾಜದಿಂದ, ಕುಟುಂಬದಿಂದಲ್ಲ. ಅದು ಹೇಮಮಾಲಿನಿನೋ ಅಥವಾ ಇಶಾ ಡಿಯೋಲ್ಲೋ ಅಥವಾ ಸನ್ನಿ ಡಿಯೋಲ್ಲೋ ಇವ್ರು ಯಾರಿಂದಾನೋ ಧರ್ಮೇಂದ್ರ ಆಗಲಿಲ್ಲ. ಅವರಾಗಿದ್ದು ಸಮಾಜದ ಪ್ರೀತಿಯಿಂದ, ಸೊಸೈಟಿಯಿಂದಾಗಿ. ಹಾಗಾಗಿ ಅದಕ್ಕೊಂದು ಅವಕಾಶ. ಭಾರತದ ಸಂಪ್ರದಾಯದಲ್ಲಿ ಏನೂ ಇಲ್ದಿದ್ರು ಕೊನೆಗೆ ಒಂದ್ಸರಿ ಮುಖ ತೋರಿಸ್ಲಿ, ಮುಖ ನೋಡೋಕ್ಕೆ ಅಂತ ಬಂದೆ ಸರ್ ಅಂತ ಯಾವುದೋ ಊರಿಂದ ಓಡ್ ಬರೋದು ಎಲ್ಲ ಮಾಡ್ತಾರೆ ಭಾಳ ಸಾವುಗಳ ವಿಚಾರದಲ್ಲಿ. ಅದಾಗ್ಬೋದಿತ್ತು. ಬಟ್ ಇದಕ್ಕೆ ಏನೋ ಒಂದು ಸ್ಪೆಸಿಫಿಕ್ ರೀಸನ್ ಇರಬೇಕು ಅವ್ರ ಫ್ಯಾಮಿಲಿಗೆ. ಅಥವಾ ಅವರು ನಾನು ಹೀಗೆ ಇದ್ದೆ ಹಾಗೇ ಇರಬೇಕು ಜನರ ಮನಸ್ಸಲ್ಲಿ ಅನ್ನೋ ಅಥವಾ ಧರ್ಮೇಂದ್ರ ಅವ್ರ ಆಸೆ ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಅವ್ರ ಕುಟುಂಬಕ್ಕೆ ಗೊತ್ತಿರಬೇಕದು. ಜನರಲಿ ಯೋಚನೆ ಮಾಡಿದ್ರೆ ಅಭಿಮಾನಿಗಳು ಹೇಳೋದು ಸರಿ. ಒಮ್ಮೆ ಒಂದ್ಸರಿ ನಮಗೆ ಅವಕಾಶ ಕೊಡ್ಬೋದಾಗಿತ್ತು. ಬಿಕಾಸ್ ಈ ಥರದ ಕೆಲವುಗಳು ಟೆಕ್ನಿಕಲಿ ಅವರು ಸಮಾಜದ ಆಸ್ತಿ ಅಂತ ನಾನು ಹೇಳಕ್ಕಾಗಲ್ಲ. ಕುಟುಂಬದ್ದೇ ಆಸ್ತಿ ಅವರು, ನಾನು ಇಲ್ಲ ಅಂತ ಹೇಳಲ್ಲ. ಅದು ಅವ್ರ ವೈಯಕ್ತಿಕ ನಿರ್ಧಾರ. ಕುಟುಂಬದ ಏನು ಬೇಕಾದ್ರೂ ನಿರ್ಧಾರ ಮಾಡ್ಕೋಬಹುದು, ಅವ್ರ ಇಷ್ಟ ಅದು. ಬಟ್ ಈ ಥರದ ಪರಿಸ್ಥಿತಿಗಳು ಬಂದಾಗ ಕೆಲವೊಮ್ಮೆ ಸಮಾಜಕ್ಕೂ ಅವರುಗಳ ಮೇಲೆ ಹಕ್ಕಿರುತ್ತೆ. ಅದೊಂಥರ ನೈತಿಕವಾದ ಹಕ್ಕದು, ಕಾನೂನು ಪ್ರಕಾರವಾದ ಹಕ್ಕಲ್ಲ ಅದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ತಮ್ಮ ಮನೋಜ್ಞ ಅಭಿನಯದಿಂದ ಜನಮಾನಸದಲ್ಲಿ ಉಳಿದಿದ್ದ ಧರ್ಮೇಂದ್ರ ಅಂದೇ ಸೂಪರ್ ಸ್ಟಾರ್ ಆಗಿದ್ರು. ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಡೋ ಮೂಲಕವಾಗಿ ನಿರ್ಮಾಪಕರ ಲಕ್ಕಿ ಸ್ಟಾರ್ ಕೂಡ ಆಗಿದ್ರು. ತಾವು ಬೆಳೆಯೋದ್ರ ಜೊತೆಗೆ ತಮ್ಮ ಜೊತೆಯಲ್ಲಿದ್ದವ್ರನ್ನೂ ಕೂಡ ಬೆಳೆಸುವಂತಹ ವಿಶೇಷ ಗುಣ ಅವರಲ್ಲಿತ್ತು. ಬೇಸಿಕಲಿ ಎಲ್ಲರೂ ಅವ್ರನ್ನ ಬಣ್ಣಿಸ್ತಾ ಇದ್ದಿದ್ದು ಇವತ್ತು ಅತ್ಯಂತ ಮೇಲ್ನೋಟಕ್ಕೆ ಹಾಗೆಲ್ಲ ಕಾಣಿಸಿದ್ರು. ತನ್ನ ರೋಲ್ಗಳಲ್ಲಿ ಬಹಳ ಸೂಕ್ಷ್ಮಮತಿ, ಸೌಮ್ಯ ಸ್ವಭಾವ, ತುಂಬ ಸೌಮ್ಯ, ಮತ್ತೆ ಎಲ್ಲರ ಜೊತೆನೂ ಬಹಳ ಸುಲಭವಾಗಿ ಬೆರೆಯಬಹುದಾದಂತಹ ವ್ಯಕ್ತಿ, ಬೆರೀತಿದ್ದ ವ್ಯಕ್ತಿ. ಅಥವಾ ಯಾರಿಗಾರು ಏನಾದ್ರು ಹೆಲ್ಪ್ ಆಗಬೇಕು ಅಂದರೆ ಹೆಲ್ಪ್ ಮಾಡ್ತಿದ್ದಂಥ ವ್ಯಕ್ತಿ ಚಿತ್ರರಂಗದಲ್ಲಿ ನಾನು ಹೇಳ್ತಿರೋದು, ಅಥವಾ ಬೇರೆ ರೂಪದಲ್ಲೂ ಇರಬಹುದು ಆ ರೀತಿ. ಹಾಗಾಗಿ ಆಗ್ತಾ ಇದು ಅಂತ ಇರಬಹುದು ಅನ್ಸತ್ತೆ. ಯಾಕೆ ಅಂತಂದ್ರೆ ಸ್ಟಾರ್ಡಮ್ ಅಲ್ಲಿ ಇರಬೇಕಾದ್ರೆ ಯಾಕೆ ಅಂತಂದ್ರೆ ಬೇಸಿಕಲಿ ಹಿ ಅಂಡ್ ಮ್ಯಾರಿಡ್ ಬಿಫೋರ್ ಕಮಿಂಗ್ ಇನ್ ಟು ಮೂವೀಸ್. ಅಂದರೆ ಚಿತ್ರರಂಗಕ್ಕೆ ಬರೋಕ್ಕೆ ಮೊದಲೇ ಮದುವೆ ಆಗಿದೆ. ಅದಾದ ನಂತರ ಹೇಮಮಾಲಿನಿಯ ಪರಿಚಯ ಆಗಿ ಅದು ಪ್ರೇಮಕ್ಕೆ ತಿರುಗಿ ಅದು ಇನ್ನೊಂದು ಮದುವೆಯ ರೂಪವನ್ನು ಪಡೆದಿದೆ. ಆ ದಿನಮಾನ ಕಾಲದಲ್ಲಿ ಕಾನೂನಿನ ಪ್ರಕಾರದಲ್ಲಿ ನಾಳೆ ಅದು ಸಮಸ್ಯೆ ಆಗಬಾರ್ದು ಅಂತ ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಅಂತ ಒಂದು ಇದೆ. ಅದು
ವಿ ಡೋಂಟ್ ಹ್ಯಾವ್ ಅದನ್ನ ಅವರು ಕೂಡ ತಳ್ಳಿ ಹಾಕಿದ್ರು, ಆ ರೀತಿ ನಾವು ಹೋಗಿರ್ಲಿಲ್ಲ ಅಂತ. ಏನು ವಾಟ್ ಎವರ್ ಇಟ್ ಇಸ್ ಗೊತ್ತಿಲ್ಲ, ಎಂಥದೋ ಒಂದು ಇದೆ ಅದು. ಬಟ್ ಏನೋ ಶಿ ರಿಮೈಂಡ್ ಆಸ್ ಸೆಕೆಂಡ್ ಇದಾಯಿತು. ಬಟ್ ದಟ್ಸ್ ಓಕೆ, ಅದು ದಟ್ಸ್ ಓಕೆ ಅಲ್ಲ, ಅದು ಆಯ್ತು. ಅದು ನಾನು ಓಕೆ ಅಂತ ಹೇಳೋಕ್ಕಾಗಲ್ಲ ಕಾನೂನು ಪ್ರಕಾರದಲ್ಲಿ. ಆದರೆ ಅದಾದ್ರೂ ತನ್ನ ಮೊದಲನೆಯ ಫ್ಯಾಮಿಲಿಯ ಸಂಬಂಧವನ್ನು ಆತ ಕಳ್ಕೊಂಡಿರಲಿಲ್ವಂತೆ, ಕೊನೆಯವರೆಗೂ ಉಳಿಸ್ಕೊಂಡು. ಮತ್ತು ಬಹಳ ಗಂಭೀರವಾಗೂ ಮತ್ತು ಗೌರವಯುತವಾದಂತಹ ತನ್ನ ಖಾಸಗಿ ಜೀವನವನ್ನು ನಡೆಸಿರುವಂಥ ವ್ಯಕ್ತಿ. ಅದಕ್ಕೆ ದೊಡ್ಡ ಸಮಸ್ಯೆಗೆ ಅದನ್ನು ಈಡು ಮಾಡೋದು, ಇಬ್ಬರ ಮಧ್ಯೆ ಏನೇನೋ ಬಂದು ಬಿಡೋದು, ಗಲಾಟೆಗಳಾಗೋದು, ಒಬ್ಬರು ಆಚೆ ಬಂದು ಗಲಾಟೆ ಮಾಡೋದು, ಅಥವಾ ಅದು ದೊಡ್ಡ ಸುದ್ದಿ ಆಗೋದು, ಆ ಥರದ್ದೆಲ್ಲ ಯಾವುದಕ್ಕೂ ಅವಕಾಶ ಇಲ್ಲ. ಮಕ್ಕಳಾಗಿದ್ದರು, ಇಬ್ಬರಿಗೂ ಮಕ್ಕಳಾಗಿದ್ದರು, ಹೆಂಡತಿಯಾದರು ಇಬ್ಬರ ಪೈಕಿ, ಅದರಲ್ಲೂ ಯಾವ ಗೋಜಲು ಇಲ್ಲದೆ ಬಹಳ ಅದ್ಭುತವಾದ ಜೀವನ ನಡೆಸಿದ್ರು. ಇನ್ ಅನ್ಬಿಲೀವಬಲಿ ಡಿಗ್ನಿಫೈಡ್ ಮ್ಯಾನರ್, ಒಬ್ಬ ಹೀರೋ ಹೇಗಿರಬೇಕು ಅಂತ. ಸೊ ಅದು ಬಹುಶಃ ಬಹಳ ಜನ ಹೀರೋಗಳಿಗೋ ಅಥವಾ ಹೀರೋಯಿನ್ಗಳಿಗೋ ಅಥವಾ ಯಾರಿಗೆ ಆಗಿರ್ಬೋದು, ಬರೀ ಅವರಿಬ್ಬರಿಗೆ ಯಾಕೆ ಹೇಳಬೇಕು, ಎಲ್ಲ ಫೀಲ್ಡಲ್ಲೂ ಇಟ್ಕೊಳ್ಳೋಣ. ಜೀವನನ ಹೇಗೆ ನಡೆಸಬಹುದು ಖ್ಯಾತನಾಮರು, ಸಮಾಜದಿಂದ ಬಳುವಳಿಯಾಗಿ ಬಂದಂತಹ ಖ್ಯಾತಿಯನ್ನ ಹೇಗೆ ಉಳಿಸ್ಕೋಬೋದು ಮತ್ತೆ ಬಳಸ್ಕೋಬೋದು ಅನ್ನೋಕ್ಕೆ ಇದೊಂದು ಕಾರಣ ಅಂತ ಯಾರೋ ಹೇಳ್ತಾ ಇದ್ರು. ಅಲ್ಲ, ಇದಕ್ಕೊಂದು ಉದಾಹರಣೆ ಅಂತ ಯಾರೋ ಹೇಳ್ತಿದ್ರು. ತಮ್ಮ ಕಾಲದಲ್ಲಿ ಅವರು ಲಕ್ಕಿ ಸ್ಟಾರ್ ಥರ ಇದ್ದರಂತೆ 74 ಹಿಟ್ ಚಿತ್ರಗಳನ್ನು ಕೊಟ್ಟಿದ್ರು ಅಂತ ಒಂದು ಪಟ್ಟಿ ಮಾಡಿದ್ದಾರೆ. ಅಂದರೆ ಇದನ್ನು ಪಟ್ಟಿ ಮಾಡೋಕ್ಕೆ ಕಾರಣ ಇಷ್ಟೇ, ಅಮಿತಾಬ್ ಬಚ್ಚನ್, ಸಂಜೀವ್ ಕುಮಾರ್ ಅವ್ರಗಳಿಗಿಂತ ಹೆಚ್ಚು ಖ್ಯಾತನಾಮ ಸಿನಿಮಾಗಳನ್ನ ಕೊಟ್ಟರು, ಹಿಟ್ ಆಯಿತು ಅಂತ. 51 ರೂಪಾಯಿ ಸಂಭಾವನೆ ಪಡ್ಕೊಂಡ್ರು ಮೊದಲನೇ ಚಿತ್ರದಲ್ಲಿ ಅಂತಿದ್ರು. ಅದು ಅವರ ಪುಣ್ಯ, ಬಂದಿದ್ದು ಆ ದುಡ್ಡು ಬಂದಿರೋದೇ ಪುಣ್ಯ ಆಗಿನ ಕಾಲಕ್ಕೆ. ಹಾಂ, ಶೋಲೆನಲ್ಲಿ ಅಮಿತಾಬ್ಗಿಂತನೂ ಹೆಚ್ಚು ಸಂಭಾವನೆ ಪಡೆದಿದ್ರಂತೆ, 1.5 ಲಕ್ಷ ರೂಪಾಯಿ. ಅವತ್ತಿನ ದಿನದಲ್ಲಿ ಶೋಲೆಗೆ 1.5 ಲಕ್ಷ ರೂಪಾಯಿ ಸಂಭಾವನೆ ದೊಡ್ಡ ಸಂಭಾವನೆಯೇ. ಅದು ಅವತ್ತಿನ 1.5 ಲಕ್ಷ ರೂಪಾಯಿ ಇಸ್ ಎ ಬಿಗ್ ಮನಿ, ಸಣ್ಣ ದುಡ್ಡಲ್ಲ. ರೈಲ್ವೆ ಇಲಾಖೆಯಲ್ಲಿ ಅವರು ಚಿತ್ರರಂಗಕ್ಕೆ ಬರೋಕ್ಕೆ ಮೊದಲು ಗುಮಾಸ್ತರಾಗಿದ್ದರು. ನಾನು ಇದನ್ನು ಕೇಳ್ಪಟ್ಟಿದ್ದೆ, ಬಿಕಾಸ್ ನಮಗೆಲ್ಲ ಸ್ವಲ್ಪ ನಮ್ಮ ತಂದೆ ಎಲ್ಲ ರೈಲ್ವೆ ಇದ್ದಿದ್ದರಿಂದ, ನಮ್ಗೆ ಸ್ವಲ್ಪ ರೈಲ್ವೆ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ನಾವು ಇದನ್ನು ಕೇಳಿದ್ದೀವಿ. ಹಾಂ, ಪಾರ್ಟಿ ರೈಲ್ವೆ ಅಂತಪ್ಪ ಅಂತ. ಅದು ಕೆಲವು ಸಂಸ್ಥೆಗಳಲ್ಲಿ ಕೆಲವು ಭಾವನಾತ್ಮಕವಾಗಿ ಬಂದಿರುತ್ತೆ. ಈಗ KSRTC ಯಾರು ಕೆಲಸ ಮಾಡಿದ್ರೆ ನಮ್ಮ KSRTC ಇದ್ರಂತೆ ನಮ್ಮದು ಅನ್ನೋ ಥರ ಒಂಥರ ಫೀಲ್ ಅದು ಕೆಲವು ಇರುತ್ತೆ. ಪೋಸ್ಟಲ್ ಡಿಪಾರ್ಟ್ಮೆಂಟು, ರೈಲ್ವೆ, ಇವೆಲ್ಲ ಅದೊಂಥರ ಭಾವನಾತ್ಮಕ. ಹಾಗಾಗಿ ಈತ ರೈಲ್ವೆನಲ್ಲಿ ಗುಮಾಸ್ತರಾಗಿ ಇದ್ರಂತೆ. 87ರಲ್ಲಿ ಒಂದೇ ವರ್ಷದಲ್ಲಿ 7 ಚಿತ್ರ ರಿಲೀಸು, ಎಲ್ಲನೂ ಹಿಟ್ ಆಗೋಗಿತ್ತಂತ. ಆಮೇಲೆ ಸಿನಿಮಾ ರಂಗಕ್ಕೆ ಬರೋಕ್ಕೆ ಮೊದಲೇ ಅವರು ವಿವಾಹ ಆಗಿತ್ತು ಅಂತ ಹೇಳಿದ್ವಿ, ಎಲ್ಲರಿಗೂ ಗೊತ್ತು ವಿಚಾರ. ಎಸ್, ಕರ್ನಾಟಕದ ನಂಟು ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ 1975ರಲ್ಲಿ ತೆರೆ ಕಂಡಂತಹ ಈ ಶೋಲೆ ಸಿನಿಮಾದ ನಂಟು ಕೂಡ ನಮ್ಮ ರಾಮನಗರಕ್ಕಿದೆ, ಕರ್ನಾಟಕಕ್ಕೆ. 3 ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾ ತಯಾರಾಗಿತ್ತು, 35 ಕೋಟಿಯನ್ನ ಗಳಿಸಿತ್ತು. ಈ ಶೂಟಿಂಗ್ನ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕೋಣ. 75ರಲ್ಲಿ 3 ಕೋಟಿ ಬಜೆಟ್ಟು ತುಂಬ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದು. ಅಂದ್ರೆ ಎಷ್ಟು ಜನ ಇನ್ನು 35 ಕೋಟಿ ಅದು ಗಳಿಸಿದ್ದು ಇನ್ನೂ ದೊಡ್ಡದು. ಅಂದರೆ ಇವತ್ತಿನ ದಿನಮಾನಕ್ಕಾಗಿದ್ದಿದ್ರೆ 500 ಕೋಟಿ 600 ಕೋಟಿ ಕರೆಯೋದು, ಆ ಲೆವೆಲ್ಗೆ ಕಲೆಕ್ಷನ್ ಆಯ್ತಂತೆ ಅಂತ. ಏನೋ ಶೋಲೆ ಸಿನಿಮಾ ಮೂಲಕ ಕರ್ನಾಟಕದ ಜೊತೆ ನಂಟು. ರಾಮನಗರದ ರಾಮದೇವರ ಬೆಟ್ಟದಲ್ಲಿ ನಡೆದಂಥ ಶೂಟಿಂಗ್ ಇದು ಸುಮಾರು 2.5 ವರ್ಷ ನಡೆದಿದೆ. ಅದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸೆಟ್ಟೇ ಹಾಕಿಬಿಟ್ಟಿದ್ರು. ಅಲ್ಲಿ ಒಂದು ಹಳ್ಳಿ ಸೆಟ್ಟನ್ನು, ಒಂದು ಇದ್ರ ಸೆಟ್ಟನ್ನೆಲ್ಲ ಹಾಕೇ ಬಿಟ್ಟಿದ್ರು ಪರ್ಮನೆಂಟ್ಲಿ ಒಂಥರ. ಪ್ರೀಮಿಯರ್ ಸ್ಟುಡಿಯೋಲಿ ಬಣ್ಣ ಹಚ್ಕೊಂಡಿದ್ದು. ಅಮಿತಾಬ್ ಬಚ್ಚನ್ಗೆ ಇಲ್ಲಿ ಪಾತ್ರ ಸಿಗೋಕ್ಕೆ ಜೈ ಮತ್ತು ವೀರು ಮೋಸ್ಟ್ ಎಟರ್ನಲ್ ಫ್ರೆಂಡ್ಶಿಪ್ ನೇಮ್ಗಳಿರಬೇಕಿದು ಮೋಸ್ಟ್ಲಿ. ಅಂದರೆ ಗೆಳೆತನದ ಹೆಸರು, ಗೆಳೆತನವನ್ನು ವರ್ಣಿಸುವಾಗ ಅಥವಾ ಇಬ್ಬರು ಯಾರೋ ಜೋಡೆತ್ತುಗಳಂತೆ, ಎಷ್ಟು ದಿನ ಆಗಿತ್ತಲ್ಲ ಈ ಪದ ಬಂದು ನನ್ನ ಬಾಯಿಗೆ. ಆಲ್ ರೈಟ್, ಜೋಡೆತ್ತುಗಳಂತೆ ಇದ್ದಾಗ ಈಗ ಅದ್ರಲ್ಲಿ ಒಂದು ಎತ್ತಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಈಗ ಅಲ್ಲ. ಒಂದು ಎತ್ತು ಪಾಪ ಎಲ್ಲೆಲ್ಲೋ ಓಡ್ತಾ ಇದೆ, ಅದು ಹಾಂ ಏನೋ ಜೋಡೆತ್ತುಗಳಂತೆ ಮಾಡೋದಂಥದ್ದನ್ನು ವರ್ಣಿಸಕ್ಕೆ ಜೈ ಮತ್ತು ವೀರು ಎರಡೂ ಅದ್ಭುತವಾದಂತಹ ಕಾಂಬಿನೇಷನ್ ನೇಮ್ ಅದು. ಇತ್ತೀಚೆಗೆ ಮೊನ್ನೆ ನಡೆದಂಥ ಬಿಹಾರದ ಚುನಾವಣೆಯಲ್ಲೂ ಈ ಹೆಸರು ಬಳಕೆ ಆಗ್ತಾ ಇದ್ದಿದ್ದು ನೋಡ್ತಾ ಇದ್ದೆ ನಾನು. ಮೋದಿ ಆ್ಯಂಡ್ ನಿತೀಶ್ಗೆ ಜೈ ವೀರು ಅಂತ ಕೆಲವರು, ಲಾಲೂ ಪ್ರಸಾದ್ ಯಾದವ್ ಮಗನಿಗೆ
ಮಗ ಪ್ಲಸ್ ರಾಹುಲ್ ಗಾಂಧಿ ಜೈ ವೀರು ಅವರಿಬ್ಬರನ್ನ ಫ್ಲಾಪ್ ಅಂತಾನೋ ಹೀಗೆ ಎಲ್ಲ ತೋರಿಸ್ತಾ ಇದ್ರು. ಅಂದರೆ ಕೆಲವು ಹೇಗೆ ಇಂಪ್ರೆಸ್ ಮಾಡಿರುತ್ತೆ ಅಂತ. ಹಾಗೆ ಈಗ ಏ ದೋಸ್ತಿ ಈ ಹಾಡು ಈ ಥರದ್ದು ಇವೆಲ್ಲ ಕೆಲವೆಲ್ಲ ಎಟರ್ನಲ್ ಇಂಪ್ರೆಷನ್ಸ್. 50 ವರ್ಷ ಅದು ಯಾವ ದಿನಮಾನಕ್ಕೆ ಬಂದರೂ ಹೊಂದ್ಕೊಳ್ಳುತ್ತೆ ಕರೆಕ್ಟ್. ಅದು ಅಲ್ಲ ಅದು ಬೇರೆ ವಿಚಾರ. ಈ ಜೋಡೆತ್ತು ಹೊಸ ಪದ ಬಂದಿದೆ, ನಾನು ಇಲ್ಲ ಅಂತ ಹೇಳಿಲ್ಲ, ಬಟ್ ಆ ಥರ ಏನ್ಯಾವ ವಿಷ್ಣುವರ್ಧನ್ ಅಂಬರೀಷ್ ಜೊತೆ ಎಲ್ಲ ಸಖತ್ ಒಡನಾಟ ಇತ್ತು. ರಾಜೇಂದ್ರ ಸಿಂಗ್ ಬಾಬು ಎಲ್ಲ ಜೊತೆ ಬೆಂಗಳೂರು ಹತ್ರ ಒಂದಷ್ಟು ಜಮೀನು ಖರೀದಿ ಮಾಡಿದ್ರಂತೆ, ಕೃಷಿ ಇಂಟ್ರೆಸ್ಟ್ಗೋಸ್ಕರ. ಆಮೇಲೆ ಏನೋ ಮಾರ್ಬಿಟ್ಟಿದ್ರಂತೆ. ಮಾರಿದ್ದೆ ತಪ್ಪು, ಉಳಿಸ್ಕೊಂಡಿದ್ದಿದ್ರೆ ಅದೇನಾರು ಅಕ್ವೈರ್ ಆಗದೆ ಉಳ್ಕೊಂಬಿಟ್ಟಿದ್ದಿದ್ರೆ ಅಯ್ಯೋ ಬೆಂಗಳೂರೇ ಖರೀದಿ ಮಾಡ್ಬೋದಾಗಿತ್ತು. ರಾಜಭಿನಯದ ಗಂಧದ ಗುಡಿ, ದಾರಿ ತಪ್ಪಿದ ಮಗ, ಇದನ್ನೆಲ್ಲ ಹಿಂದಿ ರೀಮೇಕಲ್ಲಿ ಅವ್ರು ನಟನೆ ಮಾಡಿದ್ರು. ಶಂಕರ್ನಾಗ್ ನಟನೆ ಹುಲಿ ಹೆಬ್ಬುಲಿ ಕೂಡ ಹಿಂದಿ ರೀಮೇಕಲ್ಲಿತ್ತು. ತುಂಬ ಫ್ರೆಂಡ್ಸ್ ಅಂದರೆ ವಿಷ್ಣುವರ್ಧನ್ನು ಅಂಬರೀಷು ಎಲ್ಲ. ಮೈಸೂರಿನಲ್ಲಿ ರಾಜು ಹೋಟೆಲ್ನ ದೋಸೆ, ಸೆಟ್ ದೋಸೆ ಅಗ್ರಹಾರದ ಸರ್ಕಲ್ನಲ್ಲಿ ಸ್ವಲ್ಪ ಹಿಂದಕ್ಕೆ ಇತ್ತು, ಈಗಿಲ್ಲ, ಬಾಗ್ಲಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ರಾಜು ಹೋಟ್ಲನ್ನು. ಮೈಲಾರಿ ಮೈಸೂರು ಅಗೈನ್ ಇದೆ, ಈಗಲೂ ಇದೆ. ಅವ್ರೇನೋ ಫ್ಯಾಮಿಲಿನಲ್ಲಿ 2 3 4 ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ. ಬ್ರ್ಯಾಂಚಲ್ರಿ ಒಡ್ಕೊಂಡಿದ್ದಾರೆ, ಅದೇನೋ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ ಕುಟುಂಬದೊಳಗಡೆ. ಹೋಟೆಲ್ ಏನಿಯೋ ಅದೊಂದು. ಇನ್ನು ಬೆಂಗಳೂರಿನ MTRನಲ್ಲಿ ಅವ್ರಿಗೆ ಹೋಟೆಲ್ ಊಟ ಇಷ್ಟ ಆಯಿತು. ಎಸ್. ನಿಮಗೆ ಹೇಗೆ ನೆನಪಿದೆ ಸರ್ ಶೋಲೆ ಸಿನಿಮಾ? ಅಲ್ಲ ಬಂದಿದ್ದೇ ನಾವೆಲ್ಲ ಚಿಕ್ಕ ಹುಡುಗರಾಗಿ, ಇನ್ನೂ 8-9 ವರ್ಷ. ಬಟ್ ಆಮೇಲೂ ನೋಡಿದ್ದೀವಿ. ಆ ಕಾಲಕ್ಕೆ ಅದು ದೊಡ್ಡ ಒಂಥರ ಸಿನಿಮಾನೇ ಅದು. ಏನಿಯೋ. ಎಸ್. ಓಕೆ, ಮುಂದುವರೆದಂತೆ ರಾಜಕೀಯ ಬೆಳವಣಿಗೆ ಏನಾಗ್ತಿದೆ ಅಂತ ನೋಡೋಣ. ಕಾಂಗ್ರೆಸ್ ಒಳಗಿನ ಪವರ್ ಶೇರ್ ರಣಕಣ ನಿಲ್ಲುವ ಲಕ್ಷಣ ಅಂತೂ ಕಾಣಿಸ್ತಿಲ್ಲ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ತಂತ್ರ ಬದಲಿಸಿದಂತೆ ಕಾಣ್ತಾ ಇದೆ. ನಾನೇ 5 ವರ್ಷ ಸಿಎಂ, ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಫುಲ್ ಸಾಫ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಿಎಂ, ಹೈಕಮಾಂಡ್ ಮುಂದುವರಿ ಅಂದ್ರೆ ನಾನೇ ಮುಂದುವರಿತೀನಿ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಬದ್ಧರಾಗಿರಬೇಕು ಅಂತ ಹೇಳಿದ್ರು. ಇದಕ್ಕೆ ಅಷ್ಟೇ ಮಾರ್ಮಿಕವಾಗಿ ಡಿ ಕೆ ಶಿವಕುಮಾರ್ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ತಮ್ಮ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ. ದೇವರು ನಮ್ಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದ್ ಕೊಟ್ಟೋಗೋದು, ಒಂದ್ ಬಿಟ್ಟೋಗೋದು. ಹಂಗೆ ಇವತ್ತು ಏನೇನ್ ಕೊಡ್ಬೇಕು ಕೊಟ್ಟೋಗ್ತಾ ಇದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದೀವಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಹೈಕಮಾಂಡ್ನವರು ಹೇಳಿದಾರಾ? ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರಾಗಬೇಕು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಹೈಕಮಾಂಡ್ ಇದೆ ರೀ, ನಮಗೂ ಗೊತ್ತು. ಅದಕ್ಕೆ ಕಮಾಂಡೇ ಇಲ್ವಲ್ಲ, ಅದೇ ಈಗ ನಾವು ಪ್ರಾಬ್ಲಮ್ ಆಗಿರೋದು. ಕಂಟ್ರೋಲ್ ಎಲ್ಲಿದೆ ಅನ್ನೋದೇ ಇದೊಂಥರ ಅದು ದಿಕ್ಕಾಪಾಲಾಗಿ ಓಡ್ತಿದೆ ಆ ಹೈಕಮಾಂಡುವೆ. ಅಲ್ಲೂ ಯಾರು ಹೇಳೋರು ಕೇಳೋರು ಇಲ್ಲ ಅಲ್ಲಿ. ಅದಕ್ಕೆ ಈಗ ಕರ್ನಾಟಕದೊಂದು ಚಲನಚಿತ್ರಕ್ಕೆ ಹೋಲಿಸಿದರೆ, ಫಾರ್ ಎಕ್ಸಾಂಪಲ್ ಈಗ ಶೋಲೆ ಟೈಪು ಹೋಲಿಸಿದ್ರೆ ಅದರಲ್ಲಿ ಸಿದ್ದರಾಮಯ್ಯ ಶಿವಕುಮಾರ್ನ ಜೈ ಮತ್ತು ವೀರು ಅಂತ ಹೇಳ್ಬೋದಾ ಸರ್? ಅಲ್ಲ ಹೇಳ್ಬೇಕ್ರಿ, ಒಳ್ಳೆ ಕತೆ ಆಯ್ತಲ್ಲ. ಅವ್ರೇನು ಈಗ ರಸ್ತೆಗೆ ಬಂದು ಬಡ್ದ ಒಬ್ರಿಗೊಬ್ರಿಗೆ ಟಿಶ್ಯೂಮ್ ಅಂತ ಹೊಡ್ಕೊಂಡಿದಾರ? ಏನಿಲ್ವಲ್ಲ. ಹಂಗೆ ಅಂತ ಇಟ್ಕೊಂಡ್ರೆ ನಾವು ಆಗ ಒಂಥರ ಕಂಪ್ಯಾರಿಸನ್ ಮಾಡ್ಬೋದು. ಬಟ್ ಯಾರು ನಮ್ಮನ್ನು ಆ ಕಂಪ್ಯಾರಿಸನ್ ಮಾಡಿದಾಗ ಅವರಿಬ್ಬರ ಮಧ್ಯೆ ಹಂಗಾರೆ ದೋಸುತ್ತಿ ಆಡಿದ್ಯಾ, ಬೈಕ್ ಕೊಡಿ ನೋಡೋಣ, ಸ್ಕೂಟ್ರ್ ಕೊಡಿ ಅವ್ರಿಗೆ ನೋಡೋಣ ಅಂತಂದ್ರೆ ನಾನು ಎಲ್ಲಿಂದ ತರಲಿ ಅವರಿಬ್ಬರಿಗೂ ಸ್ಕೂಟ್ರನ್ನ? ಬಟ್ ಸಣ್ಣದಾಗ ದೋಸುತ್ತಿ ಅಂತ ಫಂಕ್ಷನ್ಗಳಲ್ಲಿ ಅಕ್ಕಪಕ್ಕ ಹಂಗಂಗೆ ಕಿವಿ ಕಚ್ಕೊತಾರೆ. ಅದು ಏನು ಕಚ್ಕೊತಾರೋ ತೋರಿಸ್ಕೊಳ್ಳೋದು. ಬಟ್ ಈ ಇಡೀ ಡ್ರಾಮಾನಲ್ಲಿ ಸರ್ ಹಂಗೆ ಕಂಪೇರೇ ನೀವು ಮಾಡೋದಾದರೆ ಈ ಡ್ರಾಮಾಗೆ ಗಬ್ಬರ್ ಸಿಂಗ್ ಯಾರು ಅಂದ್ರೆ ನನ್ನ ಕೈಲಿ ಹೇಳೋಕ್ಕಾಗಲ್ಲಪ್ಪ. ಯಾಕೆ ಸರ್ ಜಾಸ್ತಿ ಇರ್ತಾರೆ? ನನಗೆ ಗೊತ್ತಿಲ್ಲ ಅದು ಯಾರೋ ಏನೋ. ಹೈಕಮಾಂಡಲ್ಲಿ ಯಾರೋ ಒಬ್ರು ಇರಬೇಕಾಗತ್ತೆ. ಗಬ್ಬರ್ ಸಿಂಗು ನಮ್ಗೆ ಗೊತ್ತಾಗಲ್ಲ ಯಾರು. ಹಾಗಾಗಿ ನೀವು ಪುರ್ಸೊತ್ತಾಗಿ ಡಿಸೈಡ್ ಮಾಡ್ಕೊಳ್ಳಿ. ಇವರು ಶಿವಕುಮಾರ್ ಹೇಳ್ದಂಗೆ 28 ನಾವೇ ಅಂತ ಅದೆಲ್ಲ ನಾವು ತೀರ್ಮಾನ ಮಾಡ್ತೀವಿ. ನೀವು ತುಂಬ ಟೆನ್ಷನ್ ತಗೋಬೇಡಿ. ಈಗಿರೋ ಟೆನ್ಷನ್ ಸ್ವಲ್ಪ ಸರಿ ಮಾಡ್ಕೊಂಡು ಸಿಂಗಲ್ ಎತ್ತಾಗಿ ಓಡೋಕ್ಕಾಗತ್ತಾ ನೋಡಿ. ಯಾಕಂದರೆ ಜೋಡಿ ಕಿತ್ತೋಗೋ ಸ್ಟೇಜಲ್ಲಿ ಇದೆ.